ರವಿಚಂದ್ರನ್ ಅವರು ದೊಡ್ಡ ಬಜೆಟ್ ಸಿನಿಮಾ ತೆಗೆಯೋರು ಮಾತ್ರ ಅಲ್ಲ, ಒಂಥರ ಕನ್ನಡ ಚಿತ್ರರಂಗದಲ್ಲಿ ಅದಕ್ಕೆ ಮುಂಚೆ ನಡೆದ ವಿಷಯನ ಏನಾದ್ರೂ ಮಾಡಿ ಸಾಧಿಸಬೇಕು ಅಂದ್ರೆ ಕನ್ನಡ ಚಿತ್ರರಂಗನ ಇನ್ನೊಂದು ಲೆವೆಲ್ಗೆ ತಗೊಂಡೋಗ್ಬೇಕು ಅಂತ ಅನ್ಕೊಂಡಿರೋ ಕನಸುಗಾರನೇ ನಮ್ಮ ರವಿಚಂದ್ರನ್ ಸರ್. ಶಾಂತಿ ಕ್ರಾಂತಿ ಮಾಡಿ ಒಂದು 10 ವರ್ಷ ನಂತರ ರವಿಚಂದ್ರನ್ ಅವರು ಇನ್ನೊಂದು ಸಾಧನಕ್ಕೆ ಕೈ ಹಾಕ್ತಾರೆ. ಅದೇ ಏಕಾಂಗಿ ಅನ್ನೋ ಒಂದು ಸಿನಿಮಾ 2002 ನಲ್ಲಿ ದೊಡ್ಡ ಬಜೆಟ್ ಸಿನಿಮಾ. ಈ ಸಿನಿಮಾ ಮಾಡುವಾಗ ರವಿಚಂದ್ರನ್ ಸರ್ಗೆ ಈ ಸಿನಿಮಾ ಮೇಲೆ ತುಂಬಾ ನಂಬಿಕೆ ಇತ್ತು. ಆ ಸಿನಿಮಾನಲ್ಲಿ ಹಾಡುಗಳು, ಸಿನಿಮಾಟೋಗ್ರಫಿ, ಮ್ಯೂಸಿಕ್, ಬರ್ದಿರೋ ಒಂದೊಂದು ಡೈಲಾಗ್ಸು ಎಕ್ಸ್ಟ್ರಾರ್ಡಿನರಿ ಆಗಿರುತ್ತೆ. ಸಿನಿಮಾ ರಿಲೀಸ್ ಆಗಕ್ ಮುಂಚೆನೆ ಆ ಕ್ಯಾಸೆಟ್ ರಿಲೀಸ್ ಆದ್ಮೇಲೆ ಅಂದ್ರೆ ಏಕಾಂಗಿ ಕ್ಯಾಸೆಟ್ ರಿಲೀಸ್ ಆದ್ಮೇಲೆ ಅದು ಮಾಡಿರೋ ಸೌಂಡ್ ತುಂಬಾ ದೊಡ್ಡದಾಗಿತ್ತು. ಈ ಸಿನಿಮಾದ ಆಡಿಯೋ ರಿಲೀಸ್ ಆಗಿದ್ದು ದಾವಣಗೆರೆ, ಇಫ್ ಐ ಆಮ್ ನಾಟ್ ರಾಂಗ್, ದಾವಣಗೆರೆನಲ್ಲಿ. ಅಲ್ಲಿ ಜನಗಳು ಸೇರಿದ್ರಲ್ಲ, ಜನಸಾಗರ. ಆ ಟೈಮ್ ಅಲ್ಲಿ ರವಿಚಂದ್ರನ್ ಸರ್ ಸ್ಟೇಜ್ ಶೋ ಮಾಡಿದ್ರು. ಅಂದ್ರೆ ಎಲ್ಲಾ ಸಾಂಗ್ಗೂ ಅವ್ರು ಪಾರ್ಟಿಸಿಪೇಟ್ ಮಾಡಿದ್ರು. ಆ ಶೋನೇ ಒಂಥರ ಸಿನಿಮಾ ತರ ಇತ್ತು. ಸೊ ಜನಗಳಿಗೆ ಆ ಸಿನಿಮಾ ಮೇಲೆ ತುಂಬಾ ಎಕ್ಸ್ಪೆಕ್ಟೇಷನ್ ಇತ್ತು. 21 ಮಾರ್ಚ್ 2002 ನಲ್ಲಿ ಏಕಾಂಗಿ ಸಿನಿಮಾ ರಿಲೀಸ್ ಆಯ್ತು. ಎಲ್ಲಾ ಕಡೆಯಿಂದನೂ ಈ ಸಿನಿಮಾಗೆ ನೆಗೆಟಿವ್ ಕಮೆಂಟ್ಸ್ ಬಂತು. ಯಾವುದೇ ಕಾರಣಕ್ಕೂ ಈ ಸಿನಿಮಾ ಸೋಲ್ಬಾರ್ದು ಅನ್ನೋ ಒಂದು ಇಂಟೆನ್ಷನ್ ಇತ್ತು ರವಿ ಸರ್ಗೆ. ಒಂದು ವಾರ ನಂತರ ಮತ್ತೆ ರವಿಚಂದ್ರನ್ ಸರ್ ಪ್ಲಸ್ ಅವ್ರ ಟೀಮ್ ಈ ಸಿನಿಮಾನ ಮತ್ತೆ ರೀಶೂಟ್ ಮಾಡಿ ಮತ್ತೆ ಅದನ್ನ ರಿಲೀಸ್ ಮಾಡಿದ್ರು. ಅದು ಯಾವುದು ಈ ಸಿನಿಮಾಗೆ ವರ್ಕೌಟ್ ಆಗಿಲ್ಲ.